ಅಧ್ಯಾಯ 11ಕ್ಕೆ ಸ್ವಾಗತ. ಟ್ರೋಯೆಸ್ ಒಪ್ಪಂದ 1420. ಹೆನ್ರಿ 1417 ರಲ್ಲಿ ಕೇನ್ ಮತ್ತು ಜನವರಿ 19 1419 ರಂದು ರೂಯೆನ್ ಸೇರಿದಂತೆ ನಾರ್ಮಂಡಿಯ ಬಹುಭಾಗವನ್ನು ಮರಳಿ ಪಡೆದರು. 2 ಶತಮಾನಗಳಲ್ಲಿ ಮೊದಲ ಬಾರಿಗೆ ನಾರ್ಮಂಡಿ ಇಂಗ್ಲಿಷ್ ಅನ್ನು ತಿರುಗಿಸಿದರು. 1419 ರಲ್ಲಿ ಡ್ಯೂಕ್ ಜಾನ್ ದಿ ಫಿಯರ್ಲೆಸ್ ಹತ್ಯೆಯ ಮೊದಲು 1418 ರಲ್ಲಿ ಪ್ಯಾರಿಸ್ ಅನ್ನು ತೆಗೆದುಕೊಂಡ ಬರ್ಗಂಡಿಯೊಂದಿಗೆ ಔಪಚಾರಿಕ ಮೈತ್ರಿ ಮಾಡಿಕೊಳ್ಳಲಾಯಿತು. 1420 ರಲ್ಲಿ, ಹೆನ್ರಿ ಕಿಂಗ್ ಚಾರ್ಲ್ಸ್ ವಿ ರನ್ನು ಭೇಟಿಯಾದರು. ಅವರು ಟ್ರೋಯೆಸ್ ಒಪ್ಪಂದಕ್ಕೆ ಸಹಿ ಹಾಕಿದರು, ಅದರ ಮೂಲಕ ಹೆನ್ರಿ ಅಂತಿಮವಾಗಿ ಚಾರ್ಲ್ಸ್ನ ಮಗಳು ಕ್ಯಾಥರೀನ್ ಆಫ್ ವ್ಯಾಲೋಯಿಸ್ ಅನ್ನು ವಿವಾಹವಾದರು ಮತ್ತು ಹೆನ್ರಿಯ ಉತ್ತರಾಧಿಕಾರಿಗಳು ಫ್ರಾನ್ಸ್ನ ಸಿಂಹಾಸನವನ್ನು ಪಡೆದುಕೊಳ್ಳುತ್ತಾರೆ. ಡೌಫಿನ್, ಚಾರ್ಲ್ಸ್ 7, ಕಾನೂನುಬಾಹಿರ ಎಂದು ಘೋಷಿಸಲಾಯಿತು. ಆ ವರ್ಷದ ನಂತರ ಹೆನ್ರಿ ಔಪಚಾರಿಕವಾಗಿ ಪ್ಯಾರಿಸ್ಗೆ ಪ್ರವೇಶಿಸಿದರು ಮತ್ತು ಒಪ್ಪಂದವನ್ನು ಎಸ್ಟೇಟ್ಸ್ ಜನರಲ್ ಅನುಮೋದಿಸಿದರು. ಡ್ಯೂಕ್ ಆಫ್ ಕ್ಲಾರೆನ್ಸ್ ಸಾವು 1421. ಮಾರ್ಚ್ 22, 1421 ರಂದು ಹೆನ್ರಿ ವಿ ಅವರ ಫ್ರೆಂಚ್ ಕಾರ್ಯಾಚರಣೆಯಲ್ಲಿನ ಪ್ರಗತಿಯು ಅನಿರೀಕ್ಷಿತ ಹಿಮ್ಮುಖವನ್ನು ಅನುಭವಿಸಿತು. ಹೆನ್ರಿ ಅವರು ಇಂಗ್ಲೆಂಡ್ಗೆ ಹಿಂದಿರುಗುವಾಗ ಅವರ ಸಹೋದರ ಮತ್ತು ಪೂರ್ವಾಪರ ಉತ್ತರಾಧಿಕಾರಿ ಥಾಮಸ್, ಡ್ಯೂಕ್ ಆಫ್ ಕ್ಲಾರೆನ್ಸ್ ಅವರನ್ನು ಉಸ್ತುವಾರಿ ವಹಿಸಿದ್ದರು. ಡ್ಯೂಕ್ ಆಫ್ ಕ್ಲಾರೆನ್ಸ್ 5000 ಪುರುಷರ ಫ್ರಾಂಕೋ ಸ್ಕಾಟಿಷ್ ಪಡೆಯನ್ನು ತೊಡಗಿಸಿಕೊಂಡರು. ಗಿಲ್ಬರ್ಟ್ ಮೋಟಿಯರ್ ಡೆ ಲಾ ಫಾಯೆಟ್ಟೆ ಮತ್ತು ಜಾನ್ ಸ್ಟೀವರ್ಟ್, ಅರ್ಲ್ ಆಫ್ ಬುಕಾನ್ ಬಾಗೆ ಕದನದಲ್ಲಿ. ಡ್ಯೂಕ್ ಆಫ್ ಕ್ಲಾರೆನ್ಸ್, ತನ್ನ ಲೆಫ್ಟಿನೆಂಟ್ಗಳ ಸಲಹೆಗೆ ವಿರುದ್ಧವಾಗಿ, ಅವನ ಸೈನ್ಯವನ್ನು ಸಂಪೂರ್ಣವಾಗಿ ಒಟ್ಟುಗೂಡಿಸುವ ಮೊದಲು, 1500ಕ್ಕಿಂತ ಹೆಚ್ಚು ಸೈನಿಕರ ಬಲದಿಂದ ದಾಳಿ ಮಾಡಿದ. ನಂತರ, ಯುದ್ಧದ ಸಮಯದಲ್ಲಿ, ಅವರು ಫ್ರಾಂಕೋ ಸ್ಕಾಟಿಷ್ ಸೈನ್ಯದ ಮುಖ್ಯ ದೇಹಕ್ಕೆ ಕೆಲವು 100 ಜನರನ್ನು ಕರೆದೊಯ್ದರು, ಅವರು ಶೀಘ್ರವಾಗಿ ಇಂಗ್ಲಿಷ್ ಅನ್ನು ಆವರಿಸಿದರು. ನಂತರದ ಘರ್ಷಣೆಯಲ್ಲಿ, ಸ್ಕಾಟ್, ಡೌಗ್ಲಾಸ್ಡೇಲ್ನ ಜಾನ್ ಕಾರ್ಮೈಕಲ್, ಡ್ಯೂಕ್ ಆಫ್ ಕ್ಲಾರೆನ್ಸ್ನನ್ನು ಹಿಮ್ಮೆಟ್ಟಿಸುವ ಮೂಲಕ ಅವನ ಲಿಯಾನ್ಸ್ ಅನ್ನು ಮುರಿದರು. ಒಮ್ಮೆ ನೆಲದ ಮೇಲೆ, ಡ್ಯೂಕ್ ಅನ್ನು ಅಲೆಕ್ಸಾಂಡರ್ ಬುಕಾನನ್ ಕೊಂದರು. ಡ್ಯೂಕ್ ಆಫ್ ಕ್ಲಾರೆನ್ಸ್ನ ದೇಹವನ್ನು ಇಂಗ್ಲಿಷ್ ಹಿಮ್ಮೆಟ್ಟುವಿಕೆಯನ್ನು ನಡೆಸಿದ ಸ್ಯಾಲಿಸ್ಬರಿಯ 4ನೇ ಅರ್ಲ್ ಥಾಮಸ್ ಮೊಂಟಾಕ್ಯೂಟ್ ಮೈದಾನದಿಂದ ವಶಪಡಿಸಿಕೊಂಡರು. ಇಂಗ್ಲಿಷ್ ಯಶಸ್ಸು. ಹೆನ್ರಿ ವಿ ಫ್ರಾನ್ಸ್ಗೆ ಹಿಂತಿರುಗಿ ಪ್ಯಾರಿಸ್ಗೆ ಹೋದರು, ನಂತರ ಪ್ಯಾರಿಸ್ಗೆ ಹಿಂದಿರುಗುವ ಮೊದಲು ಚಾರ್ಟ್ರೆಸ್ ಮತ್ತು ಗಾಟಿನೈಸ್ಗೆ ಭೇಟಿ ನೀಡಿದರು. ಅಲ್ಲಿಂದ ಅವರು ಡೌಫಿನ್ ಹಿಡಿತದಲ್ಲಿರುವ ಮೆಯಾಕ್ಸ್ ಪಟ್ಟಣದ ಮೇಲೆ ದಾಳಿ ಮಾಡಲು ನಿರ್ಧರಿಸಿದರು. ಮೊದಲ ಆಲೋಚನೆಗಿಂತ ಜಯಿಸಲು ಇದು ಹೆಚ್ಚು ಕಷ್ಟಕರವಾಗಿದೆ. ಮುತ್ತಿಗೆಯು ಸುಮಾರು ಅಕ್ಟೋಬರ್ 6, 1421 ರಂದು ಪ್ರಾರಂಭವಾಯಿತು ಮತ್ತು ಅಂತಿಮವಾಗಿ ಮೇ 11, 1422 ರಂದು ಬೀಳುವ ಮೊದಲು ಪಟ್ಟಣವು 7 ತಿಂಗಳ ಕಾಲ ನಡೆಯಿತು. ಮೇ ತಿಂಗಳ ಕೊನೆಯಲ್ಲಿ, ಹೆನ್ರಿಯನ್ನು ಅವನ ರಾಣಿ ಸೇರಿಕೊಂಡರು ಮತ್ತು ಫ್ರೆಂಚ್ ನ್ಯಾಯಾಲಯದೊಂದಿಗೆ ಅವರು ಸೆನ್ಲಿಸ್ನಲ್ಲಿ ವಿಶ್ರಾಂತಿಗೆ ಹೋದರು. ಅಲ್ಲಿದ್ದಾಗ, ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು, ಬಹುಶಃ ಭೇದಿ, ಮತ್ತು ಅವರು ಮೇಲಿನ ಲೋಯರ್ಗೆ ಹೊರಟಾಗ, ಅವರು ಪ್ಯಾರಿಸ್ನ ಸಮೀಪವಿರುವ ವಿನ್ಸೆನ್ಸ್ನಲ್ಲಿರುವ ರಾಜಮನೆತನದ ಕೋಟೆಗೆ ತಿರುಗಿದರು, ಅಲ್ಲಿ ಅವರು ಆಗಸ್ಟ್ 31 ರಂದು ನಿಧನರಾದರು. ವಯಸ್ಸಾದ ಮತ್ತು ಹುಚ್ಚನಾಗಿದ್ದ ಚಾರ್ಲ್ಸ್ ಫ್ರಾನ್ಸ್ನ ವಿ 2 ತಿಂಗಳ ನಂತರ ಅಕ್ಟೋಬರ್ 21 ರಂದು ನಿಧನರಾದರು. ಹೆನ್ರಿ ಒಬ್ಬನೇ ಮಗುವನ್ನು ತೊರೆದನು, ಅವನ 9 ತಿಂಗಳ ಮಗ ಹೆನ್ರಿ, ನಂತರ ಹೆನ್ರಿ ವಿ ಆಗಲು. ಅವನ ಮರಣಶಯ್ಯೆಯಲ್ಲಿ, ಹೆನ್ರಿ ವಿ ಕೇವಲ ಶಿಶುವಾಗಿರುವುದರಿಂದ, ಹೆನ್ರಿ ವಿ ಇಂಗ್ಲಿಷ್ ಫ್ರಾನ್ಸ್ನ ಡ್ಯೂಕ್ ಆಫ್ ಬೆಡ್ಫೋರ್ಡ್ಗೆ ಜವಾಬ್ದಾರಿಯನ್ನು ನೀಡಿದ್ದರು. ಫ್ರಾನ್ಸ್ನಲ್ಲಿನ ಯುದ್ಧವು ಬೆಡ್ಫೋರ್ಡ್ನ ಜನರಲ್ಶಿಪ್ನಲ್ಲಿ ಮುಂದುವರೆಯಿತು ಮತ್ತು ಹಲವಾರು ಯುದ್ಧಗಳು ಗೆದ್ದವು. ವೆರ್ನ್ಯೂಯಿಲ್ ಕದನದಲ್ಲಿ, ಆಗಸ್ಟ್ 17, 1424, ಆಂಗ್ಲರು ಪ್ರಬಲವಾದ ವಿಜಯವನ್ನು ಪಡೆದರು. ಬೌಚ್ ಕದನದಲ್ಲಿ, ಡ್ಯೂಕ್ ಆಫ್ ಕ್ಲಾರೆನ್ಸ್ ತನ್ನ ಬಿಲ್ಲುಗಾರರ ಬೆಂಬಲವಿಲ್ಲದೆ ಯುದ್ಧಕ್ಕೆ ಧಾವಿಸಿದ. ಇದಕ್ಕೆ ವ್ಯತಿರಿಕ್ತವಾಗಿ, ವೆರ್ನ್ಯೂಲ್ನಲ್ಲಿ ಬಿಲ್ಲುಗಾರರು ಫ್ರಾಂಕೋ ಸ್ಕಾಟಿಷ್ ಸೈನ್ಯದ ವಿರುದ್ಧ ವಿನಾಶಕಾರಿ ಪರಿಣಾಮ ಬೀರಲು ಹೋರಾಡಿದರು. ಯುದ್ಧದ ಪರಿಣಾಮವು ಡೌಫಿನ್ನ ಫೀಲ್ಡ್ ಆರ್ಮಿಯನ್ನು ವಾಸ್ತವಿಕವಾಗಿ ನಾಶಪಡಿಸಿತು ಮತ್ತು ಸ್ಕಾಟ್ಗಳನ್ನು ಯುದ್ಧದ ಉಳಿದ ಭಾಗಕ್ಕೆ ಗಮನಾರ್ಹ ಮಿಲಿಟರಿ ಶಕ್ತಿಯಾಗಿ ತೊಡೆದುಹಾಕಿತು. ಅಧ್ಯಾಯ 12 ಮುಂದುವರಿಯುತ್ತದೆ.